ಕಾಡ್ಪಾಪ ಕಾಡ್ಪಾಪ ಒಂದ್ಸಲಿ ನನ್ ಮಾತ್ ಕೇಳೋ ಪ್ಲೀಸ್. ಹೇಳು, ಏನ್ ಹೇಳಕ್ ಬರ್ತೀಯಾ? ನೀನ್ ಮಾಡಿರೋ ತಪ್ಪನ್ನ ಡಿಫೆಂಡ್ ಮಾಡ್ತೀಯಾ ಅಷ್ಟೇ, ಇನ್ನೇನು ಹೇಳಲ್ಲ ನೀನು. ಕಾಡ್ಪಾಪ ನಾನ್ ಬೇಕು ಅಂತ ಯಾವ ತಪ್ಪು ಮಾಡಿಲ್ಲ ಕಣೋ. ನಂಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ನಮ್ಮ ಅಪ್ಪ ಚಿಕ್ಕಪ್ಪನ್ ಮ್ಯಾನೇಜರ್ ಮನೆಗೆ ನಾನ್ ಟ್ಯೂಷನ್ ಹೋಗ್ತಿದೀನಿ ಅಂತ. ನನ್ ಚಿಕ್ಕಪ್ಪ ಅಲ್ಲಿಗ್ ಬರ್ತಾರೆ, ಇಷ್ಟೆಲ್ಲ ಸೀನ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣೋ. ನನ್ ಚಿಕ್ಕಪ್ಪ ಅಲ್ಲಿಗ್ ಬಂದಾಗ ನಾನ್ ಬಚ್ಚಿಟ್ಕೊಂಡ್ಬಿಟ್ಟೆ, ಅವ್ರ ಕಣ್ಣಿಗೆ ಕಾಣಿಸ್ಬಾರ್ದು ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಕೊನೆಗೆ ಸಿಕ್ಕಾಕೊಂಡ್ಬಿಟ್ಟೆ ಕಣೋ. ನಾನ್ ಏನ್ ಮಾಡ್ಲಿ ಹೇಳು? ಓ, ಮೇಡಮ್ಗೆ ಮನೆಯವ್ರಿಗೆಲ್ಲರಿಗೂ ಕೋಚಿಂಗ್ ಕ್ಲಾಸ್ ಹೋಗ್ತಿದೀನಿ ಅಂತ ಸುಳ್ಳು ಹೇಳಿ ಟ್ಯೂಷನ್ಗೆ ಹೋಗ್ತಿರೋದು ತಪ್ಪು ಅಂತ ಅನ್ನಿಸ್ತಾನೆ ಇಲ್ಲ. ಅಲ್ಲಿ ಚಿಕ್ಕಪ್ಪನ ಹತ್ರ ಸಿಕ್ಕಾಕೊಂಡಿದ್ದು ತಪ್ಪು ಅಂತ ಅನ್ನಿಸ್ತಿದೆ ಅಲ್ವಾ? ಅದ್ ಹಾಗಲ್ಲ ಕಣೋ. ಏನ್ ಹಾಗಲ್ಲ? ನಿನ್ ತಪ್ಪಿನ್ನು ನಿಂಗೆ ಅರ್ಥನೇ ಆಗಿಲ್ಲ ಅಲ್ವಾ? ಓ, ನಮ್ ಚಿಕ್ಕಪ್ಪ ಬಂದು ನಾನ್ ನೋಡ್ಬಿಟ್ರು ಅಷ್ಟಕ್ಕೆ ಇಷ್ಟೆಲ್ಲ ಸೀನ್ ಆಗೋಯ್ತು ಅನ್ನೋ ಭ್ರಮೇಲಿದ್ಯಾ ನೀನು? ಫಸ್ಟ್ ಆಫ್ ಆಲ್ ನೀನು ಕೋಚಿಂಗ್ ಕ್ಲಾಸ್ ಹೋಗ್ತಿದೀನಿ ಅಂತ ಮನೆಯವ್ರನ್ನೆಲ್ಲ ಬಕ್ರಾ ಮಾಡಿರೋದೇ ದೊಡ್ಡ ತಪ್ಪು. ಏನ್ ಹಾಗೆ ನೋಡ್ತಿದ್ಯಾ? ತಲೆಗೆ ಹೋಗ್ತಿದ್ಯಾ? ಕಾಡ್ಪಾಪ ನಾನ್ ಯಾರಿಗೂ ಮೋಸ ಮಾಡ್ಬೇಕು ಅಂತ ಸುಳ್ಳು ಹೇಳಿಲ್ಲ ಕಣೋ. ನಿನಗೆ ಹೆಲ್ಪ್ ಮಾಡ್ಬೇಕು ಅಂತ ಟ್ಯೂಷನ್ ಹೇಳ್ಕೊಡಕ್ ಹೋದೆ ಅಷ್ಟೇ. ಏನ್ ಹೆಲ್ಪ್? ನಾನೇನಾದ್ರು ಕೇಳಿದ್ನ ನನ್ಗೆ ಕಷ್ಟ ಆಗ್ತಿದೆ ಹೆಲ್ಪ್ ಮಾಡು ನೀನು ಅಂತ? ನಂಗೆ ಎಷ್ಟು ಸಲ ಹೇಳಿಲ್ಲ ಕದ್ದು ಮುಚ್ಚಿ ಏನಾದ್ರೂ ಮಾಡ್ತಿದ್ಯಾ, ಟ್ಯೂಷನ್ ನಡೆಸ್ತಿದ್ಯಾ ಅಂತ? ಒಂದ್ ಅಂದಾಜು 10 ಸರಿ ಏನಾದ್ರು ಕೇಳಿದೀನಿ ನಾನು. 10 ಸರಿ ಕೇಳಿದೀನಿ ಅಂತ ಅಂದ್ಮೇಲೆ ಮನೇಲಿ ಎಷ್ಟು ಸೀರಿಯಸ್ ಆಗಿದೆ ಮ್ಯಾಟ್ರ್ ಅಂತ ನಿನಗೆ ಅರ್ಥ ಆಗ್ಬೇಕಾಗಿತ್ತು. ಆದ್ರೆ ನೀನು ಇಷ್ಟೆಲ್ಲ ಮಾಡಿ ಬೀದಿಲಿ ನಮ್ಮ ಅಪ್ಪನ್ ಮರ್ಯಾದೆ ತೆಗೆದ್ಬಿಟ್ಟಲೆ. ಹೌದು, ಅದೇನೋ ಹೆಲ್ಪ್ ಅಂತ ಹೇಳ್ತಿದ್ಯಲ್ಲ, ಆ ಹೆಲ್ಪ್ ನ ನೀನ್ ನನ್ ಮಾಡದೇ ಇದ್ದಿದ್ರು ನನಗ್ ಬೇಜಾರಾಗ್ತಿರ್ಲಿಲ್ಲ. ಆದ್ರೆ ಈ ತರ ಸೀನ್ ಮಾಡ್ಬಿಟ್ಟಲ್ಲ. ಇದು ನಾನೇನ್ ಮಾಡ್ಲಿ? ನಾನ್ ಯಾವಾಗ್ಲೂ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಹೋದಾಗ ಅದ್ ಇನ್ನೊಂದೇನೋ ಆಗಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ಎಲ್ಲ ನನ್ ಹಣೆ ಬಾರ. ಏಯ್, ನೀನ್ ಎಡವಟ್ ಮಾಡ್ಕೊಂಡಿರೋದಕ್ಕೆ ಈಗ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಕ್ ಹೋಗ್ಬೇಡ. ನೀನ್ ಎಮೋಷನಲ್ ಡ್ರಾಮಾ ಎಲ್ಲ ಇಲ್ಲಿಗೆ ನಿಲ್ಸ್ಬಿಡು. ನೀನ್ ಅತಿ ಬುದ್ಧಿವಂತಿಕೆಯಿಂದ ಇನ್ನೋಸೆಂಟ್ ಆಗಿರೋ ನಮ್ಮಪ್ಪ ಆ ಶತ್ರುಗಳ ಹತ್ರ ಏನೇನೋ ಮಾತ್ ಕೇಳ್ಬೇಕಾ? ನಿನ್ನ ನಂಬ್ಕೊಂಡ್ರೆ ನಾಳೆ ದಿನ ಮನೆಯವರೆಲ್ಲರೂ ಬೀದಿಲ್ ಭಿಕ್ಷೆ ಎತ್ಬೇಕಾಗುತ್ತೆ. ಹಾಗೆಲ್ಲ ಹೇಳ್ಬೇಡ ಕಾಡ್ಪಾಪ, ನಂಗ್ ತುಂಬಾ ಹರ್ಟ್ ಆಗುತ್ತೆ. ಓ, ಹರ್ಟ್ ಆಗೋಯ್ತಾ? ನಿಮ್ಮಪ್ಪ ಚಿಕ್ಕಪ್ಪ ನಮ್ಮಪ್ಪನ್ಗೆ ಬೀದಿಲಿ ಏನೇನೋ ಅನ್ಬೇಕಾದ್ರೆ ನಮ್ ಮನೆಯವರೆಲ್ಲ ತಲೆ ತಗ್ಸಿದ್ರಲ್ಲ, ಅವಾಗ ನನಗೆ ಎಷ್ಟು ಹರ್ಟ್ ಆಯ್ತು ಅಂತ ನಿನಗ್ ಗೊತ್ತಿಲ್ಲ ಅಲ್ಲ ಇಡಿಯಟ್. ಯಾಕ್ ದೇವ್ರೆ ಹೀಗಾಯ್ತು? ನಾನ್ ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಲ್ಲ. ಅಲ್ಲ, ಇವ್ನಿಗ್ ಪ್ರೆಷರ್ ಆಗ್ಬಾರ್ದು, ನನ್ ಕಷ್ಟ ನಾನೇ ನೋಡ್ಕೊಳ್ಬೇಕು ಅಂತ ಟ್ಯೂಷನ್ ಸ್ಟಾರ್ಟ್ ಮಾಡ್ದೆ. ಆದ್ರೆ ಇವನೇ ಅದನ್ನ ಅರ್ಥ ಮಾಡ್ಕೊಳ್ದೆ ನನಗ್ ಬೈದು ಹೋದ್ನಲ್ಲ. ಪಾಪನೇ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ ಯಾರ್ ನನ್ನ ಅರ್ಥ ಮಾಡ್ಕೊಳ್ತಾರೆ? ಕೇಶವ, 1 ನಿಮಿಷ ನನ್ನ ಹತ್ರ ಮಾತಾಡ್ಬೇಕು. ಕೇಶವ ಪ್ಲೀಸ್, ನಾನು ಹತ್ರ ಮಾತಾಡ್ಬೇಕು ಅಂತ ಹೇಳ್ತಿದೀನಿ. ಯಾಕೋ ಕೇಶವ, ಬೆಳಗ್ಗೆಯಿಂದ ಮಾತಾಡ್ಸ್ತಿದೀನಿ, ಒಂಚೂರು ರೆಸ್ಪಾನ್ಸ್ ಮಾಡ್ತಿಲ್ಲ. ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಪ್ಲೀಸ್ ಕೇಶವ, ಒಂದೇ 1 ನಿಮಿಷ ನನ್ ಮಾತ್ ಕೇಳು. ನೀನ್ ಏನ್ ಹೇಳಿದಕ್ ಬರ್ತಿದ್ಯಾ ಅಂತ ನನಗೆ ಗೊತ್ತು ಮೀನಾ. ನಿಂದೇನು ತಪ್ಪಿಲ್ಲ ಅಂತ ವಾದ ಮಾಡೋದಕ್ಕೆ ಬರ್ತಿದ್ಯಾ. ಈಗ ವಾದ ವಿವಾದ ಮಾಡೋದಕ್ಕೆ ನನಗೆ ಯಾವ ಇಂಟ್ರೆಸ್ಟ್ ಇಲ್ಲ, ತಾಳ್ಮೆನೂ ಇಲ್ಲ. ಬಿಟ್ಟ 1 ನಿಮಿಷ ಕೇಶವ, ನಾನೇ ಸರಿ ಮಾಡಿದೀನಿ ಅಂತ ವಾದ ಮಾಡಕ್ ಬಂದಿಲ್ಲ. ನೀನೇ ಹೇಳು, ನಾನೇನ್ ತಪ್ಪು ಮಾಡಿದೀನಿ? ಮನೆಯವರಿಂದ ನನ್ನಿಂದ ಈ ವಿಷಯನ ಮುಚ್ಚಿಟ್ಟಿದ್ದು ತಪ್ಪಲ್ಲ. ಅಪ್ಪ 2 ಸಲ ಬೇಡ ಅಂತ ಹೇಳಿದ ವಿಷಯನ ನೀನೇ ಸಪೋರ್ಟ್ ಮಾಡಿದ್ದು ತಪ್ಪಲ್ಲ. ಆಯ್ತು ಬಿಡು, ನಮ್ದೇ ತಪ್ಪು. ಮಾತೆತ್ತಿದ್ರೆ ಮನೆಯವರಲ್ಲ, ನೀನು ಅಮೂಲ್ಯ ವಿಷಯ ಮುಚ್ಚಿಟ್ಟಿದ್ದೀರಾ, ಸುಳ್ಳು ಹೇಳಿದೀರಾ ಅಂತ ಚುಚ್ಚಿ ಹೇಳ್ತಿದಾರೆ. ಯಾಕೇಶ್ವ, ನೀನ್ ಯಾವತ್ತೂ ಸುಳ್ಳೆ ಹೇಳಿಲ್ವಾ? ಯಾವತ್ತೋ ಯಾಕೆ? ರೀಸೆಂಟ್ ಆಗಿ ಬಾವ ಮತ್ತೆ ಪ್ರಿಯಾಕ ಹನಿಮೂನ್ಗೆ ಅಂತ ಹೋಗಿದ್ರಲ್ಲ, ಆ ಹೋಟೆಲ್ಗೆ ದುಡ್ಡು ಕೊಡೋ ವಿಷಯವಾಗಿ ಮಾವನ ಹತ್ರ ವಿಷಯ ಮುಚ್ಚಿಟ್ಟಿದ್ದೀರಾ ಅಲ್ವಾ? ಇದ್ ಸರಿನಾ ಕೇಶ್ವ? ನಾವ್ ಮಾಡಿದ್ ತಪ್ಪು ಅಂದ್ರೆ ನೀವ್ ಮಾಡಿದ್ದು ತಪ್ಪೆ, ನೀವ್ ಮಾಡಿದ್ ಸರಿ ಅಂದ್ರೆ ನಾವ್ ಮಾಡಿದ್ದು ಸರಿನೇ. ಯಾವ ವಿಷಯಕ್ಕೆ ಯಾವ್ದನ್ನ ಲಿಂಕ್ ಮಾಡ್ತಿದ್ಯಾ ಮೀನಾ? ಆ ವಿಷಯನ ಬೇರೆ ಈ ವಿಷಯನ ಬೇರೆ, ಸುಮ್ನೆ ಯಾಕೆ ಮುಂದುವಾದ ಮಾಡ್ತಿದ್ಯಾ? ನೋಡು, ಆ ವಿಷಯದಿಂದ ಯಾರಿಗೂ ಹರ್ಟ್ ಆಗ್ತಿರ್ಲಿಲ್ಲ. 4 ಗೋಡೆ ಮಧ್ಯೆನೆ ಸಾರ್ವಾಗತ್ತದು. ಆದ್ರೆ ನೀವು ಮಾಡಿರೋ ಕೆಲಸದಿಂದ 4 ಗೋಡೆ ಮಧ್ಯೆ ಇರ್ಬೇಕಾಗಿರೋ ವಿಷಯ ಬೀದಿಗೋಗಿ ರಂಪಟಾಗಿ ಜಗಳ ಆಗಿ 4 ಜನಗಳ ಮಧ್ಯೆ ಅಪ್ಪಂಗ ಅವಮಾನ ಆಗಿದೆ. ಅಪ್ಪಂಗ ಅವಮಾನ ಆದ್ರೆ ನಾನ್ ಸಹಿಸಲ್ಲ ಮೀನಾ. ನೋಡು ಮೀನಾ, ನಿಮ್ ಮನೇಲಿ ನಿನ್ನ ಸ್ವತಂತ್ರವಾಗಿ ಬೆಳೆಸಿದಾರೆ, ನೀನು ಇಲ್ಲಿ ಸ್ವತಂತ್ರವಾಗೇ ಇದೆಯಾ. ಆದ್ರೆ ಈ ಮನೆಯಲ್ಲಿ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದ್ ನಿನಗೂ ಚೆನ್ನಾಗಿ ಗೊತ್ತಿದ್ರು ಪದೇ ಯಾಕೆ ನೀನ್ ಆ ಲೈನ್ ನ ಕ್ರಾಸ್ ಮಾಡ್ತೀಯಾ? ನಮ್ಮನೆ ಯಾವ ಸ್ವತಂತ್ರದ ಬಗ್ಗೆ ಮಾತಾಡ್ತಿದ್ಯಾ ಕೇಶ್ವ? ಅದು ಅಲ್ಲದೆ ಈ ಮನೆ ಯಾವ ರೂಲ್ಸ್ ರೆಗ್ಯುಲೇಷನ್ ನಾನ್ ದಾಟಿದೀನಿ? ಎಲ್ಲಾ ಮನೇಲೂ ರೀತಿ ರಿವಾಜು ಅಂತ ಇರುತ್ತೆ, ಅದನ್ನ ಪಾಲಿಸಬೇಕಾಗತ್ತೆ. ಹಾಗೆ ನಮ್ ಮನ್ಸಲ್ಲೂ ಒಂದ್ ಭಾವನೆ ಅನ್ನೋದಿರುತ್ತೆ. ಕೆಲವೊಂದ್ಸಲ ಈ ರೀತಿ ರಿವಾಜು ಮೀರಿ ಭಾವನೆಗೆ ಬೆಲೆ ಕೊಡ್ಬೇಕಾಗತ್ತೆ ಕೇಶ್ವ. ನೀನ್ ಹೇಳ್ತಾರೋ ಭಾವನೆ ನಮಗೂ ಇದೆ ಮೀನಾ. ಹೋಗ್ಲಿ ಬಿಡು, ನನಗೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಯಾವ್ದೇ ಇಂಟ್ರೆಸ್ಟ್ ಇಲ್ಲ. ಆಗ ನೀನ್ ಮಾಡಿರೋ ತಪ್ಪನ್ನ ಒಪ್ಕೋ, ಆ ತಪ್ಪನ್ನ ಮತ್ತೆ ರಿಪೀಟ್ ಆಗದಿರೋ ತರ ನೋಡ್ಕೋ. ಆಗ ನಿನ್ನ ಕ್ಷಮಿಸೋ ಯೋಚನೆ ಏನಾದ್ರೂ ಬರುತ್ತೆ. ಇಲ್ಲ ಅಂದ್ರೆ ನಿನ್ ಜೊತೆ ಮಾತಾಡೋದಿರ್ಲಿ, ಮುಖ ನೋಡೋದಕ್ಕೂ ಬೇಜಾರಾಗತ್ತೆ. ರೀ, ಎಷ್ಟೊತ್ತು ಅಂತ ಹೀಗೆ ಕೂತಿರ್ತೀರ ರೀ? ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ರೆ ನಿಮ್ ಆರೋಗ್ಯ ಹಾಳಾಗತ್ತೆ. ನನಗ್ ಗೊತ್ತು ರೀ, ಆಗಿರೋದೆಲ್ಲ ಮರ್ತು ಬಿಡಿ ಅಂತ ಹೇಳೋದು ಸುಲಭ. ಇಂಥ ಸಮಯದಲ್ಲಿ ಅಲ್ಲಿದಾಗ್ಲೂ ಅವಮಾನದ ಮಾತುಗಳೇ ನಮ್ ಕಣ್ಣಲ್ಲಿ ಬರ್ತಿರುತ್ತೆ. ಆ ನೋವೇನು ಅಂತ ನನಗ್ ಗೊತ್ತು. ಆದ್ರೆ ನಿಮ್ಮನ್ನ ಈ ತರ ನೋಡೋದಕ್ ನನ್ ಕೈಲಾಗಲ್ಲ ರೀ. ನೋಡಿ, ನನಗೋಸ್ಕರನಾದ್ರೂ ಬಂದ್ ಮಲ್ಕೊಳ್ರೆ. ಮಲ್ಗಿದ್ರು ನಿದ್ದೆ ಬರಲ್ಲ ಗಿರಿಜಾ, ನೀನು ಮಲ್ಕೋ, ಒತ್ತಾಯ ಮಾಡ್ಬೇಡ. ಇಲ್ಲ, ನೀವ್ ಬರ್ದೆ ನಾನಂತೂ ಇಲ್ಲಿಂದ ಹೋಗಲ್ಲ ರೀ. ಸರಿ, ಹಾಗಿತ್ತು ನಿನ್ನೊಂದ್ ಪ್ರಶ್ನೆ ಕೇಳ್ತೀನಿ ಗಿರಿಜಾ, ಮುಕ್ತವಾಗಿ ಉತ್ತರ ಕೊಡ್ತೀಯಾ? ನನ್ನ ಹತ್ರ ಏನ್ರಿ ಮುಚ್ಚು ಮರೆ? ಅದೇನಿದ್ರು ಕೇಳಿ. ಅಮೂಲ್ಯ ಯಾರ್ದೋ ಮನೆಗೆ ಪಾಠ ಹೇಳಕ್ ಹೋಗ್ತಾಳೆ, ಅದಕ್ಕೆ ಮೀನ ಸಹಾಯ ಮಾಡ್ತಾಳೆ ಅನ್ನೋದು ನಿನಗ್ ಗೊತ್ತೇ ಇರ್ಲಿಲ್ವಾ ಗಿರಿಜಾ?
ರೀ ಕಿಚ್ಕೊಬ್ರು ನನಗ್ ಗೊತ್ತಿರ್ಲಿಲ್ಲ ರೀ. ಗಿರ್ಜಾ, ನಾನು ವಾರದಲ್ಲಿ 7 ದಿನನೂ ಅಂಗಡಿಗೆ ಹೋಗ್ತೆ. ಬೆಳಿಗ್ಗೆ ಹೋದ್ರೆ ಸಂಜೆವರೆಗೂ ಅಲ್ಲೇ ಇರ್ತೀನಿ. ಸಂಜೆ ಮೇಲೆ ಮನೆಗೆ ಬಂದು ಮನೆಯವ್ರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳಿತೀನಿ, ಒಟ್ಟಿಗೆ ಊಟ ಮಾಡ್ತೀನಿ. ಆದ್ರೆ ನೀನ್ ಹಾಗಲ್ವಲ್ಲ ಗಿರ್ಜಾ, ಮೂರೊತ್ತು ನೀನ್ ಸೊಸೆಯರ ಜೊತೆನೆ ಇರ್ತೀಯ, ಅವ್ರ ಜೊತೆನೆ ಕಾಲ ಕಳಿ. ಇಷ್ಟಾದ್ರೂ ಅವ್ರಗಳ ವಿಚಾರದ ಬಗ್ಗೆ ನಿಂಗೆ ಹೇಳೇ ಇಲ್ಲ. ಖಂಡಿತವಾಗಿಯೂ ಇಲ್ಲ ರೀ. ನಾನು ಈ ವಿಚಾರನ ನಿಮ್ ಮಾವನ್ಗೆ ಹೇಳ್ದೆ ಮುಂದುವರಿಸ್ಬೇಡಿ ಅಂತ ಖಂಡಿತವಾಗಿಯೂ ಅಮ್ಮ ನನ್ಗೆ ಹೇಳಿರ್ತಿದ್ದೆ ರೀ. ಗಿರ್ಜಾ, ಹೋದ್ಸಲನೂ ಇದೇ ತರ ಆಯ್ತಲ್ವಾ? ಅವಳು ಮನೆ ಪಾಠ ಶುರು ಮಾಡಿದ್ಲು, ಆಗ ನಿಂಗ್ ವಿಷಯ ಗೊತ್ತಿತ್ತು. ಆದ್ರೆ ಅದು ಹೇಳೋದ್ ತಡ ಆಯ್ತು, ಅದನ್ನ ನೀನೇ ಒಪ್ಕೊಂಡೆ. ಈ ಸಲನೂ ಆತರ ಏನಾದ್ರು ನಿನ್ಗೆ ಗೊತ್ತಿತ್ತಾ ಅಂತ ನಾ ಕೇಳ್ತಾ ಇರೋದು. ಖಂಡಿತವಾಗಿಯೂ ಇಲ್ಲ ರೀ, ಅದನ್ನ ನಂಬಿ. ಗಿರ್ಜಾ, ಒಂದ್ ವೇಳೆ ಅವಳು ನಿನ್ನ ಹತ್ರ ಹೇಳಿದ್ರೆ ಅದನ್ನ ಹೇಳ್ಬಿಡು. ನಾನೇನ್ ಬೇಜಾರ್ ಮಾಡ್ಕೊಳಲ್ಲ ಗಿರ್ಜಾ. ಈಗಾಗ್ಲೇ ನನ್ ಮನ್ಸು ಪುಡಿ ಪುಡಿ ಆಗೋಗಿದೆ. ಅದು ಇನ್ನಷ್ಟು ಪುಡಿ ಆಗಕ್ ಸಾಧ್ಯ ಇಲ್ಲ ಅಲ್ವಾ? ನಾನೇನ್ ನಿನ್ ಮೇಲೆ ಕೂಗಾಡಲ್ಲ, ಬೈಯೋದಿಲ್ಲ. ಗೊತ್ತಿದ್ರೆ ಹೇಳ್ಬಿಡು ಗಿರ್ಜಾ. ಅಯ್ಯೋ ದೇವ್ರೆ, ನಾನ್ ನಿಮ್ಗೆ ಹೇಗೆ ಹೇಳಿರಿ? ನಿಜವಾಗ್ಲೂ ನನಗೆ ವಿಷಯ ಗೊತ್ತಿರ್ಲಿಲ್ಲ ರೀ. ಹೋದ್ಸಲ ಅಮ್ಮನ ಟ್ಯೂಷನ್ ಮಾಡೋದಕ್ಕೆ ಹೋಗ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಿತ್ತು. ಆದ್ರೆ ಈ ಸಲ ನನಗೆ ವಿಚಾರ ಗೊತ್ತಿರ್ಲಿಲ್ಲ ರೀ. ಆದ್ರಿ ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀರಾ? ಏನೋಪ್ಪ, ನನ್ಗೆ ಈ ಮನೇಲಿ ಯಾರನ್ನ ನಂಬೇಕು, ಯಾರನ್ನ ಬಿಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಗಿರ್ಜಾ. ನಾನ್ ಯಾರ ಮೇಲಾದ್ರೂ ನಂಬಿಕೆ ಇಟ್ರೆ ಆ ನಂಬಿಕೆ ಹಾಗೆ ಒಡೆದೋಗ್ತಾ ಇದೆ. ಇಷ್ಟೆಲ್ಲ ನೀನ್ ಹೇಳ್ತಾ ಇದ್ರು ನನ್ನ ಮನ್ಸು ನಿನ್ನ ಯಾಕೆ ನಂಬೇಕು ಅಂತ ಕೇಳ್ತಾ ಇದೆ ಗಿರ್ಜಾ. ಆ ಹಂತಕ್ ನಾನ್ ತಲುಪಿದ್ದೀನಿ ಗಿರ್ಜಾ. ಇದು ನಿಮ್ ತಪ್ಪ ನನ್ ತಪ್ಪ ನಿಮ್ಗೊಂದು ಗೊತ್ತಾಗ್ತಾ ಇದೆ. ನಾನು ಈ ತರ ಕೇಳ್ದೆ ಅಂತ ಬೇಜಾರ್ ಮಾಡ್ಕೋಬೇಡ ಗಿರ್ಜಾ. ನಿನ್ ಮನ್ಸು ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸು. ಇದೇನಿದು? ನಮ್ಮ ಯಜಮಾನ್ರು ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದಾರ? ಇಷ್ಟೆಲ್ಲ ಆಗಿದ್ದು ಈಗ ಅಮ್ಮಯಿಂದಾನೆ. ಏನಮ್ಮ ನೀನು? ಕೆಲ್ಸ ಇದೆ ಹೇಳು ಅಂತ ಎಬ್ಬಿಸ್ಬಿಟ್ಟೆ. ನಾನಾದ್ರೂ ನನ್ ನಿದ್ದೆ ಎಳಿತಾ ಇದ್ದೆ ಗೊತ್ತಾ? ಸ್ವಲ್ಪ ಸೊಬ್ಬಿಡ್ಸು. ಅಲ್ಲಮ್ಮ, 3 ಜನ ಸೊಸೆನ್ ಇಟ್ಕೊಂಡು ಈ ಮುದ್ದು ಮಗಳು ದ ಗ್ರೇಟ್ ರಕ್ಷಾ ಹತ್ರ ಕೆಲ್ಸ ಮಾಡ್ಸಕ್ ನಿಮ್ಗೇನು ಅನ್ಸಲ್ವಾ? ಏ ತನಹರ್ತೆ ಮಾತ್ ಸಾಕು, ಹೇಳಿ ಕೆಲ್ಸ ಮಾಡ, ಸೊಬ್ಬಿಡ್ಸು. ಅತ್ತೆ ಏ ರಕ್ಷಾ, ಸುಮ್ನೆ ಇದ್ಬಿಡು, ನನಗ್ ಕೋಪ ಬರ್ಸ್ಬೇಡ. ಅತ್ತೆ ಏನತ್ತೆ ಇದು? ಒಂದಿನ ಕಳಿತು, ಇನ್ನು ನಮ್ಮ ಮೇಲ್ ಕೋಪನಾ? ಪ್ಲೀಸ್ ನಮ್ಮ ಹತ್ರ ಮಾತಾಡಿ ಅತ್ತೆ. ಏ ರಕ್ಷಾ, ಎಷ್ಟೇ ಮಾತಾಡ್ತೀಯಾ? ಸುಮ್ನೆ ಸೊಬ್ಬಿಡ್ಸೆ. ರಕ್ಷಾ, ನೀನ್ ಯಾಕೆ ಸೊಪ್ಪು ಬಿಡಿಸ್ತಿದ್ಯಾ? ಕೊಡು, ನಾನ್ ಬಿಡಿಸ್ತೀನಿ. ಏಯ್, ಇಷ್ಟೇ ಕೊಬ್ಬು ನಿನಗೆ? ನಾನ್ ಹೇಳಿದ್ರು ನನ್ ಮಾತ್ ಮೀರ್ತೀಯಾ? ಅಲ್ಲ, ಸುಳ್ಳು ಹೇಳಕ್ ಬರತ್ತೆ, ಮಾಡಿರೋ ಕೆಲ್ಸನ ಮುಚ್ಚಿಡಕ್ ಬರತ್ತೆ. ಸೊಬ್ಬಿಡ್ಸು ಅಂದ್ರೆ ನನಗ್ ಕಷ್ಟ ಆಗ್ತಿದ್ಯಾ? ಬಾಯಿ ಮುಚ್ಕೊಂಡು ಹೇಳಿದ ಕೆಲ್ಸ ಮಾಡು. ನನಗೆ ಯಾರ ಸಹಾಯನೂ ಬೇಡ. ನಮ್ಮನೆ ಕೆಲ್ಸ ಹೇಗ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಯಾರನ್ನೂ ಜೀವನದಲ್ಲಿ ನಂಬಾರ್ದು ಅನ್ನೋದು ಒಂದ್ ದೊಡ್ಡ ಪಾಠನೂ ಕಲ್ತಿದ್ದಾಯ್ತು. ಗಿರ್ಜಾ, ಹಾರಿ. ರಕ್ಷಾ, ಹೋಗ್ ನಿಮ್ಮಪ್ಪಂಗೆ ಕಾಫಿ ಕೊಟ್ಬಿಡ್ಬಾ. ತಗೋ. ಅತ್ತೆ, ಮಾವನ್ ಕಾಫಿ ನಾನ್ ಕೊಡ್ತೀನಿ, ಕೊಡಿ. ರಕ್ಷಾ, ಕಾಫಿ ಕೊಡು ಅಂತ ಹೇಳಿದ್ದು ನಿನಗೆ. ಒಳ್ಳೇದ್ ಮಾಡ್ತೀನಿ, ಏನೋ ಸಾಧನೆ ಮಾಡ್ತೀನಿ ಅಂತ ಹೋಗಿ ಆಮೇಲೆ ನಿಮ್ಮಪ್ಪನ್ ನೆಮ್ಮದಿನ ಅಲ್ಲೂ ಹಾಳು ಮಾಡ್ಬಿಡ್ಬೇಡ. ನಿಮ್ಮಪ್ಪನ್ ನೆಮ್ಮದಿ ಸಿಗೋದೆ ಅಪರೂಪಕ್ಕೆ. ಸಿಕ್ಸಿದ್ದವ್ರು ಹಾಳು ಮಾಡ್ತಾನೆ. ತಗೋ. ಯಾರೋ ಮಾಡಿದ ತಪ್ಪಿಂದ ನಮ್ಮ ಯಜಮಾನು ನನ್ ಮೇಲೆ ನಂಬಿಕೆ ಕಳ್ಕೊಳ್ಳೋ ಹಾಗಾಯ್ತು. ನಿನಗೆ ವಿಚಾರ ಗೊತ್ತೇ ಇರ್ಲಿಲ್ವಾ ಗಿರ್ಜಾ ಅಂತ? ನಮ್ಮ ಯಜಮಾನು ನನ್ ಮೇಲೆ ಅನುಮಾನ ಪಟ್ಟು ಕೇಳೋ ಹಾಗಾಯ್ತು. ನನಗಂತೂ ನನ್ ಮನ್ಸನ್ನ ಹಾರೆ ಕೋಲಿಂದ ಇರ್ದಂಗಾಯ್ತು. ಅತ್ತೆ, ಹುಕ್ಕಿ ಇವೆ ಹೇಳುತ್ತೆ ಹೇಳ್ತಾ ಇದೀನಿ, ಮತ್ತೆ ಅತ್ತೆ 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 ಅಂತಿದಿರಲ್ಲ. ನಿಮ್ ಹತ್ರ ನಿಂತು ಕೂಡ ನನಗ್ ಹಿಂಸೆ ಆಗುತ್ತೆ. ಅಮ್ಮು ಮತ್ತ್ಯಾಕ್ ಕಳ್ತಿದ್ಯಾ? ಅತ್ತೆ ಬೈದಿದ್ದಕ್ಕೆಲ್ಲ ಅಳ್ಬೇಡ ಅಮ್ಮು. 2 ದಿನ ಅಷ್ಟೇ, ಅತ್ತೆ ಕೋಪ ತಣ್ಣಗಾಗತ್ತೆ, ಎಲ್ಲ ಸರಿ ಹೋಗುತ್ತೆ ಕಣೆ. ಏನು ಸರಿ ಹೋಗದಕ್ಕ? ನನ್ ಹಣೆ ಬರೋದೇ ಸರಿ ಇಲ್ಲ. ಅಮ್ಮ 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 ನೋಡಿ ಅಮ್ಮು, ಈ ಟೈಮಲ್ಲಿ ಅಮ್ಮನ ಹತ್ರ ಮಾತಾಡ್ಬೇಕು. ಅವ್ರ ಮಡ್ಲಲ್ಲಿ ಮಲ್ಕೋಬೇಕು ಅಂತ ಅನ್ಸುತ್ತೆ, ಆದ್ರೆ ಏನ್ ಮಾಡಕ್ಕಾಗುತ್ತೆ? ನಮ್ಗೆ ಆ ಅವಕಾಶ ಇಲ್ಲ. ಸಮಾಧಾನ ಮಾಡ್ಕೊ ಅಮ್ಮು. ಅದೇನೋ ಹೇಳ್ತಾರಲ್ಲ, ಭೂಮಿಗ್ ಭಾರ ಕೂಲಿಗ್ ದಂಡ ಅಂತ. ಆಗಾಯ್ತು ನನ್ ಸ್ಥಿತಿ. ಅಮ್ಮು, ನಿಜ ಅಕ್ಕ, ಆ ಕಡೆ ತವ್ರ ಮನೆಯವ್ರಿಗೂ ನೆಮ್ಮದಿ ಕೊಡ್ದೆ ನೋವು ಕೊಟ್ಟು ಬೇಡ್ದಿರೋಳಾಗ್ಬಿಟ್ಟೆ. ಇಲ್ಲಿ ಮದ್ವೆ ಆಗ್ ಬಂದ್ಮೇಲೆ ಇವ್ರು ಯಾರಿಗೂ ನೆಮ್ಮದಿ ಕೊಡ್ತಾ ಇಲ್ಲ. ಎಲ್ರು ನಂಬಿಕೆ ಕಳ್ಕೊಂಡು ಎಲ್ರಿಗೂ ಬೇಡ್ದೋಳಾಗ್ಬಿಟ್ಟಿದೀನಿ. ಹಾಗೆಲ್ಲ ಹೇಳ್ಬಿಡ ಅಮ್ಮು. ಯಾರು ನನ್ ಜೊತೆ ಮಾತಾಡ್ತಿಲ್ವಾ? ಸಹಿಸ್ಕೊಂತೀನಿ. ಅಮ್ಮನು ನನ್ ಜೊತೆ ಮಾತಾಡ್ತಿಲ್ವಾ? ಕಷ್ಟ ಆಗುತ್ತೆ, ಅದು ಸಹಿಸ್ಕೊಳ್ತೀನಿ. ಆದ್ರೆ ಅತ್ತೆ ನನ್ ಮುಖನ ನೋಡ್ತಿಲ್ಲ ಅಕ್ಕ. ನನ್ ಮೇಲೆ ನನಗೆ ಹಿಂಸೆ ಆಗ್ತಾ ಇದೆ, ಸಂಟ ಆಗ್ತಿದೆ ನಂಗೆ. ಎಂತ ಜೀವನ ನಂದು ಅಂತ. ಅಮ್ಮು ಪ್ಲೀಸ್ ಅಳ್ಬೇಡ. ನೋಡು, ನಿನ್ ಜೊತೆ ನಾನಿದ್ದೀನಿ ಅಲ್ವಾ? ಹೌದು, ಒಂದೊಂದ್ಸಲ ಎಲ್ರಿಗೂ ನಮ್ ಮೇಲೆ ನಂಬಿಕೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಆದ್ರೆ ನಾವು ನಮ್ ಮೇಲೆ ನಂಬಿಕೆನ ಕಳ್ಕೋಬಾರ್ದು. ನೀನೇನು ತಪ್ಪು ಮಾಡಿಲ್ಲ ಅಲ್ವಾ? ಆ ನಂಬಿಕೆ ನಿನಗಿದ್ರೆ ಇದ್ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ ಅಮ್ಮ. ನಿನಗೆ ಅಂತ ಒಂದ್ ಟೈಮ್ ಬರುತ್ತೆ, ಆಗ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಆರಾಮಾಗಿರು. ಈ ತರ ಕಣ್ಣೀರ್ ಹಾಕ್ಬಾರ್ದಮ್ಮು. ನನ್ ಕೈಯನ್ನ ನೋಡಕ್ ಆಗಲ್ಲ. ಥ್ಯಾಂಕ್ಸ್ ಅಕ್ಕ, ನನ್ ಜೊತೆ ಇರೋದಕ್ಕೆ. ನೀವ್ ಇರ್ಲಿಲ್ಲ ಅಂದಿದ್ರೆ ನಂಗದ್ ಏನಾಗ್ತಿತ್ತೋ ಗೊತ್ತಿಲ್ಲ. ಇದನ್ನೆಲ್ಲ ಹೇಗ್ ಸರಿ ಮಾಡೋದು? ಅಪ್ಪ, ಲೆಕ್ಕ ಸರಿಗಿದ್ಯಪ್ಪ. ಇದ್ರಲ್ಲೂ 8,000, ಇದ್ರಲ್ಲೂ 8,000. ಅಪ್ಪ, ನೀವ್ ಈ ತರ ಚಿಂತೆ ಮಾಡೋದ್ ನನ್ ಕೈಲಿ ನೋಡಕ್ ಆಗ್ತಿಲ್ಲಪ್ಪ. ಇದನ್ನೆಲ್ಲ ಮರ್ತು ಆರಾಮಾಗಿರ್ಬೋದಲ್ವಾ? ಆ ಮನೆಯವ್ರ ಬುದ್ಧಿ ನಿಮ್ಗ್ ಗೊತ್ತಿಲ್ವಾ? ಅವ್ರಿಗೆ ಏನಾದ್ರೂ ಒಂದ್ ವಿಷಯ ಇಟ್ಕೊಂಡ್ ಗಲಾಟೆ ಮಾಡದೇ ಇದ್ರೆ ಊಟನೇ ಅರ್ಗಲ್ಲ. ನನಗ್ ಬೇಜಾರಾಗ್ತಾ ಇರೋದು ಎದುರುಗಡೆ ಮನೆಯವ್ರ ಮೇಲೆ ಅಲ್ಲಮ್ಮ, ನಮ್ಮ ಮನೆಯವ್ರ ಮೇಲೆ. ಪುಟ್ಟಿ, ಒಂದ್ ಮಾತ್ ಕೇಳ್ತೀನಿ, ನಡೆಸ್ಕೊಡ್ತೀನಿ. ಕೇಳಿ ಅಪ್ಪ. ಇಲ್ಲಿ ನೀನು ನನ್ನ ಗಿರ್ಜನ್ನ ಎಷ್ಟು ಪ್ರೀತಿ ಗೌರವದಿಂದ ನೋಡ್ಕೋತಾ ಇದೆಯೋ ಅಷ್ಟೇ ಪ್ರೀತಿ ಗೌರವದಿಂದ ನಿಮ್ಮ ಅತ್ತೆ ಮಾವ ನೋಡ್ಕೋತಿಯಮ್ಮ. ಪ್ರತಿಯೊಂದು ಮನೆಯಲ್ಲೂ ಅವ್ರದೇ ಆದಂತ ರೀತಿ ರಿವಾಜುಗಳಿರುತ್ತೆ, ಅದನ್ನ ನೀನು ಗೌರವಿಸ್ಬೇಕು, ಪಾಲಿಸ್ಬೇಕು. ಈಗ
ನಮ್ಮನೇಲೆ ನೋಡ್ ನಾನು ಏನ್ ಮಾಡ್ಬೇಡಿ ಅಂತೀನೋ ಅದನ್ನೇ ಮಾಡ್. ಒಂದ್ ಮಾತು ಹೇಳಲ್ಲ ಕೇಳಲ್ಲ. ನಮ್ಮನೇಲಿ ನಾನೇ ಮೂಲೆ ಗುಂಪಾಗಿದ್ದೀನಿ ಅಂತ ನಂಗೆ ಅನ್ನಿಸ್ತಾ ಇದೆ. ಒಂದ್ ಮಾತು ತಿಳ್ಕೊ ರಕ್ಷಾ, ನೀನ್ ನಿಮ್ಮ ಅತ್ತೆ ಮಾವನ್ ಮನೆಗೆ ಹೋದಾಗ ಇಲ್ಲಿ ನನಗಾದ ಹಾಗೆ ಅಲ್ಲಿ ಅವ್ರಿಗೆ ನೋವಾಗಬಾರದು, ಗೊತ್ತಾಯ್ತಲ್ಲ? ಖಂಡಿತ ಅಪ್ಪ, ನೀವ್ ಹೇಗ್ ಹೇಳಿದ್ರು ಅದೇ ರೀತಿ ನಾನು ಹೋದ್ ಮನೇಲಿ ಇರ್ತೀನಪ್ಪ. ನೀವ್ ಚಿಂತೆ ಮಾಡ್ಬೇಡಿ. ಅಷ್ಟ್ ಮಾಡು ರಕ್ಷಾ. ಅಣ್ಣ ಅದ್ಗೆ ಓ ಅಮೂಲ್ಯ ಚೆನ್ನಾಗ್ಯಮ್ಮ. ಮೀನಾ ಬಿಗ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಕುರೆ. ಕುತ್ಕೊಂಡೆ. ರೀ ರೀ ಬೀಗರ್ ಬಂದಿದ್ದಾರೆ ರೀ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಣ್ಣ. ನೀವು ನೀವ್ ಚೆನ್ನಾಗಿದ್ದೀರಾ ಅಂತ ಕೇಳೋ ಹಾಗೂ ಇಲ್ಲ. ಅಣ್ಣ ಅದು ನನಗ್ ವಿಷಯ ಎಲ್ಲ ಗೊತ್ತಾಯ್ತು. ನಿಮ್ ಪಕ್ಕದ ಮನೆ ಶಾರದಮ್ಮ ಇದಾರಲ್ಲ, ಅವ್ರು ನನ್ಗೆ ತುಂಬಾ ಪರಿಚಯ. ಅವರು ಫೋನ್ ಮಾಡಿದ್ರು ನನ್ಗೆ. ನಿಮ್ದು ಆಮೇಲೆ ಎದುರುಗಡೆ ಮನೆಯವ್ರದ್ದು ಗಲಾಟೆ ಐತಂತಲ್ಲ, ಅದನ್ನೆಲ್ಲ ಹೇಳಿದ್ರು ಅಣ್ಣ. ತುಂಬಾ ಬೇಜಾರಾಯ್ತು. ಏನೋ ನೀವು ಮಾಡ್ದೇರೋ ತಪ್ಪಿಗೆಲ್ಲ ಆ ಸೂರ್ಯಕಾಂತು ಚಂದ್ರಕಾಂತು ಬಾಯಿಗೆ ಬಂದಂಗೆಲ್ಲ ನಿಮ್ ಬಗ್ಗೆ ಮಾತಾಡಿದ್ರಂತೆ. ನನ್ಗಂತೂ ತುಂಬಾ ಸಂಕಟ ಆಗೋಯ್ತಣ್ಣ. ನಾನ್ ರಾತ್ರಿ ಊಟನೂ ಮಾಡ್ಲಿಲ್ಲ, ನಿದ್ದೆನೂ ಮಾಡ್ಲಿಲ್ಲ ಗೊತ್ತಾ. ಯಾಕಪ್ಪ ನಮ್ಮ ಅಣ್ಣಂಗೆ ಇಷ್ಟೊಂದೆಲ್ಲ ಕಷ್ಟ ಕೊಡ್ತಿದ್ಯಾ ದೇವ್ರೇ ಅಂತ ದೇವ್ರ ಮನೇಲೇ ಕೂತ್ಬಿಟ್ಟಿದ್ದೆ ಅಣ್ಣ. ಅಣ್ಣ ನಿಮ್ಗೆ ಇವಾಗ ಸ್ವಲ್ಪ ಸಮಾಧಾನ ಆಯ್ತಾ? ಗಾಯದ ಮೇಲೆ ಉಪ್ಸಿರೋದಕ್ಕೆ ನೀವ್ ಬಂದಿದ್ದೀರಲ್ಲ, ಇನ್ ಎಲ್ ಸಮಾಧಾನ ಆಗತ್ತೆ? ಅಯ್ಯೋ, ಅವ್ರದ್ದು ಇದ್ದಿದ್ದೇ ಬಿಡಿ, ನೀವ್ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ನಾನ್ ಆರಾಮಾಗೇ ಇದ್ದೀನಿ. ನನ್ಗಿದೆಲ್ಲ ಅಭ್ಯಾಸ ಆಗೋಗಿದೆ. ಅಲ್ಲ ಮಮ್ಮಿನ ಅಮೂಲ್ಯ, ಯಾಕ್ರಮ್ಮ ಹೇಗ್ ಮಾಡಿದ್ರಿ? ಅಲ್ಲ, ಇಂಥ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ, ನಿಮ್ಗೆ ಇಷ್ಟೊಂದು ಸ್ವಾತಂತ್ರ್ಯ ಕೊಡ್ತಾರೆ, ಏನ್ ಬೇಕಾದ್ರೂ ಮಾಡಿ ಅಂತ ಹೇಳ್ತಾರೆ. ಅವ್ರು ಏನ್ ಬೇಕಾದ್ರೂ ಮಾಡಿ ಅಂದಿದ ತಕ್ಷಣ ನೀವ್ ಈ ತರ ಏನೇನೋ ಮಾಡ್ಕೊಂಡು ಅವ್ರ ತಲೆ ತಗ್ಸೋ ಹಾಗ್ ಮಾಡ್ಬಿಟ್ರಲ್ಲಮ್ಮ. ನಿಮ್ ಜಾಗದಲ್ಲಿ ನನ್ ಮಗಳು ಪ್ರಿಯಾ ಏನಾದ್ರೂ ಇಂಥ ಕೆಲ್ಸ ಮಾಡಿದ್ರೆ ನಾನೇ ಬಂದು ಅವಳನ್ನ ಸಿಗದು ಇದೇ ಮನೆಗೆ ತೋರಣ ಕಟ್ಬಿಡ್ತಿದ್ದೆ. ಏನ್ ಮಾಡಕ್ಕಾಗತ್ತೆ? ನಿಮಗ್ ಬೈದು ಬುದ್ಧಿ ಹೇಳೋದಕ್ಕೆ ನಿಮ್ ತವ್ರ ಮನೆಯವ್ರೇ ನಿಮ್ ಕಡೆ ತಿರುಗ್ ನೋಡಲ್ಲ. ಅದಕ್ಕೆ ಹೇಳೋದು, ಒಂದ್ ಹೆಣ್ಣಿಗೆ ತವ್ರ ಮನೆ ಅನ್ನೋದಿರ್ಬೇಕು ಅಂತ. ರಕ್ಷಾ, ಹಾಮ ಇದ್ರಲ್ಲಿ ಯಾವ್ಯಾವ ಒಡವೆ ಯಾರ್ಯಾರ್ದು ಅಂತ ನೋಡು. ಅವಳ ಒಡವೆಗಳನ್ನೆಲ್ಲ ಎತ್ತಿಡಕ್ ಹೇಳು, ಆ ಮನೆ ಕೊಟ್ ಕಳಿಸ್ಬೇಕು. ಅಮೂಲ್ಯ, ಈ ಒಡವೆಗಳು ನಿಂದ? ಅಯ್ಯೋ, ಒಡವೆ ಬಣ್ಣ ಎಲ್ಲ ಮಾಸ್ ಹೋಗಿದ್ಯಲ್ಲ. ಅದ್ಕೆ ಕಾಸಿನ ಸಲ ತುಂಬಾ ಚೆನ್ನಾಗಿದೆ. ಅದ್ಗೆ ನಂಗ್ ಒಂದ್ಸಲ ಕೊಡ್ತೀರಾ? 2 ಸೆಲ್ಫಿ ತೆಗ್ದು ವಾಪಸ್ ಕೊಟ್ಬಿಡ್ತೀನಿ. ರಕ್ಷಾ, ನನಗ್ ಬೇರೆ ಯಾವ್ದಾದ್ರು ಕೊಡ್ತೀನಿ. ಈ ಬೇಡ. ಪ್ರಿಯಾ 2 ಫೋಟೋ ತಗೋತಾಳಂತೆ, ಒಂದ್ಸಲ ಹಾಕೊಳ್ಳಿ ಕೊಡಮ್ಮ. ಅತ್ತೆ,